Well, my dear students, welcome to my YouTube ಚಾನಲ್ ವೈಸ್ ಅಪ್ ಮೋಟಿವ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ನಿಮ್ಮ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡಿದ್ದೀನಿ. ಈ ಪ್ರಥಮ ಭಾಷೆ ಕನ್ನಡ ವಿಷಯದ ಬಗ್ಗೆ 5 ಅಂಕಗಳ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಾಕಿದ್ದೆ. ಆದರೆ ಅದು ತಾಂತ್ರಿಕ ಕಾರಣದಿಂದ ಕಾಣಿಸ್ತಾ ಇಲ್ಲ, ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅನೇಕ ಕಾಮೆಂಟ್ಗಳು ಕೇಳಿ ಬಂದಿದೆ. ಅದಕ್ಕೋಸ್ಕರ ನಾನು ಮತ್ತೊಂದು ಸತಿ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ನೋಡಿ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ರಶ್ನೆ 1 ನೋಡಿ. ಇಲ್ಲಿ 5 ಅಂಕಗಳ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಓದುವಿಕೆಯನ್ನು ಅನುಕೂಲಿಸುವ ಚಟುವಟಿಕೆಯಾಗಿ ಚಿಕ್ಕ ಚಿಕ್ಕ ಕಥೆಗಳನ್ನು ಚಿತ್ರಸಹಿತ ಬುಲೆಟಿನ್ ಬೋರ್ಡ್ಗಳಲ್ಲಿ ಪ್ರದರ್ಶಿಸುವುದರಿಂದ ಆಗುವ ಉಪಯೋಗಗಳನ್ನು ವಿವರಿಸಿ ಅಂತ ಇದೆ. ಓದುವಿಕೆಯನ್ನು ಅನುಕೂಲಿಸುವ ಚಟುವಟಿಕೆಯಾಗಿ ಚಿಕ್ಕ ಚಿಕ್ಕ ಕಥೆಗಳನ್ನು ಚಿತ್ರಸಹಿತ ಬುಲೆಟಿನ್ ಬೋರ್ಡ್ಗಳಲ್ಲಿ ಪ್ರದರ್ಶನ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ನೀವು 5 ಅಂಕಗಳ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು ನಿಮಗೆಲ್ಲ ನಾನು ಮೊದಲೇ ಹೇಳಿದ್ದೀನಿ. ಮೊದಲು ಪೀಠಿಕೆಯನ್ನು ತಗೋಬೇಕಾಗತ್ತೆ. ನೋಡಿ, ಪೀಠಿಕೆ ಒಂದು ಸತಿ ನೋಡ್ಕೊಳ್ಳಿ. ಇಲ್ಲಿ ಓದುವಿಕೆ ಭಾಷಾ ಕಲಿಕೆಯ ಅತ್ಯಂತ ಪ್ರಮುಖ ಕೌಶಲವಾಗಿದೆ ಅಂತಕ್ಕಂಥದ್ದು. ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಬೆಳೆಸಲು ಶಾಲೆಯಲ್ಲಿ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ. ಅವುಗಳಲ್ಲಿ ಚಿತ್ರಸಹಿತ ಚಿಕ್ಕ ಕಥೆಗಳನ್ನು ಬುಲೆಟಿನ್ ಬೋರ್ಡ್ಗಳಲ್ಲಿ ಪ್ರದರ್ಶಿಸುವುದು ಪರಿಣಾಮಕಾರಿ ವಿಧಾನವಾಗಿದೆ. ಇದು ಮಕ್ಕಳಲ್ಲಿ ಓದುವ ಅಭ್ಯಾಸ, ಕಲ್ಪನಾ ಶಕ್ತಿ ಹಾಗೂ ಭಾಷಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಒಂದು 4-5 ಸೆಂಟೆನ್ಸನ್ನು ನೀವು ಪೀಠಿಗೆ ಹಾಕಿದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ. ನೆಕ್ಸ್ಟು ಈ ಬುಲೆಟಿನ್ ಚಟುವಟಿಕೆಗಳಿಂದ ಏನು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಯಿದ್ದೀನಿ ನಾನು. ಮೊದಲನೇ ಪಾಯಿಂಟ್ ನೋಡಿ, ಓದುವ ಆಸಕ್ತಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಓದುವ ಆಸಕ್ತಿ ಹೆಚ್ಚುತ್ತೆ ಅಂತಕ್ಕಂಥದ್ದು. ಚಿತ್ರಸಹಿತ ಕಥೆಗಳು ಮಕ್ಕಳ ಗಮನವನ್ನು ಸೆಳೆಯುತ್ತೆ. ಚಿತ್ರಗಳು ಕಥೆಯ ಅರ್ಥವನ್ನು ಸುಲಭವಾಗಿ ಗ್ರಹಿಸಲು ಸಹಾಯ ಮಾಡುವುದರಿಂದ ಮಕ್ಕಳು ಸ್ವಯಂ ಪ್ರೇರಿತವಾಗಿ ಓದಲು ಆರಂಭಿಸುತ್ತಾರೆ. ಇದು ಒಂದು ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ. ಸೆಕೆಂಡ್ ಉಪಯೋಗ ಏನು ಅಂದರೆ, ಕಡಿಮೆ ಸಮಯದಲ್ಲಿ ಓದಿ ಮುಗಿಸಬಹುದು. ಅತಿ ಕಡಿಮೆ ಸಮಯದಲ್ಲಿ ಓದಿ ಮುಗಿಸ್ಬೋದು ಅಂತ. ಚಿಕ್ಕ ಕಥೆಗಳಾಗಿರುವುದರಿಂದ ಮಕ್ಕಳು ವಿರಾಮದ ವೇಳೆಯಲ್ಲೂ ಸಂಪೂರ್ಣ ಕಥೆಯನ್ನು ಓದಿ ಅರ್ಥ ಮಾಡಿಕೊಳ್ಳಬಹುದು. ಇದರಿಂದ ಓದುವ ಅಭ್ಯಾಸ ಏನಾಗುತ್ತೆ, ನಿರಂತರವಾಗುತ್ತೆ, ಅಂದರೆ ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಸೆಕೆಂಡ್ ಪಾಯಿಂಟು. ಥರ್ಡ್ ಒನ್, ಕತೆ ಹೇಳುವ ಸಾಮರ್ಥ್ಯ ಏನಾಗುತ್ತೆ, ಬೆಳೆಯುತ್ತೆ. ಓದಿದ ಕಥೆಯನ್ನು ತರಗತಿಯಲ್ಲಿ ತಮ್ಮದೇ ಮಾತುಗಳಲ್ಲಿ ಹೇಳುವ ಅವಕಾಶ ಮಕ್ಕಳಿಗೆ ದೊರೆಯುತ್ತೆ. ಇದರಿಂದ ಮಾತನಾಡುವಂಥ ಕೌಶಲ್ಯ, ಆತ್ಮವಿಶ್ವಾಸ, ನೆನಪಿನ ಶಕ್ತಿ ಮಕ್ಕಳಲ್ಲಿ ಏನಾಗುತ್ತೆ, ವೃದ್ಧಿ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು. 4ನೇ ಉಪಯೋಗ ಏನು, ರಸಪ್ರಶ್ನೆಗಳಲ್ಲಿ ಭಾಗವಹಿಸಲು ಸಹಾಯಕ ಆಗುತ್ತೆ. ಕಥೆಗಳ ಆಧಾರಿತ ಪ್ರಶ್ನೋತ್ತರ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಆಸಕ್ತಿಯಿಂದ ಭಾಗವಹಿಸುತ್ತಾರೆ. ಇದು ಓದಿದ ವಿಷಯವನ್ನು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತೆ. ಇದು ಒಂದು ಉಪಯೋಗ, ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಎಕ್ಸಾಮ್ಸಲ್ಲಿ. 5ನೇ ಉಪಯೋಗ ಏನು, ಹೆಚ್ಚಿನ ಓದಿನತ್ತ ಪ್ರೇರಣೆ ಕೊಡುತ್ತೆ. ಮೋಟಿವೇಶನ್, ಹೆಚ್ಚು ಓದೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತಕ್ಕಂಥದ್ದು. ಒಂದು ಕತೆ ಓದಿದ ನಂತರ ಇನ್ನಷ್ಟು ಕಥೆಗಳನ್ನು ಓದುವ ಆಸಕ್ತಿ ಮೂಡುತ್ತೆ. ಹೀಗಾಗಿ ಓದುವ ಅಭ್ಯಾಸ ಜೀವನ ಪರ್ಯಂತ ಲೈಫ್ ಲಾಂಗ್ ಪ್ರೋಸೆಸ್ ಆಗಿ ಏನಾಗುತ್ತೆ, ಅದು ಬೆಳೆಯುತ್ತೆ ಅಂತಕ್ಕಂಥದ್ದು. 6th ಏನು ಅಂದರೆ, ಕಲ್ಪನಾ ಶಕ್ತಿ ಏನಾಗುತ್ತೆ, ವೃದ್ಧಿ ಆಗುತ್ತೆ. ಚಿತ್ರಗಳು ಮತ್ತು ಕಥೆಗಳು ಮಕ್ಕಳ ಕಲ್ಪನಾ ಶಕ್ತಿಯನ್ನು ಏನು ಮಾಡುತ್ತೆ, ಉತ್ತೇಜಿಸುತ್ತೆ. ಕಥೆಯ ಮುಂದಿನ ಘಟನೆಗಳನ್ನು ಊಹೆ ಮಾಡ್ತಕ್ಕಂಥ ಸಾಮರ್ಥ್ಯ ಏನಾಗುತ್ತೆ, ಬೆಳೆಯುತ್ತೆ. ಇಲ್ಲಿ ಕಲ್ಪನಾ ಶಕ್ತಿ, ಮಕ್ಕಳ ಕಲ್ಪನಾ ಶಕ್ತಿ ಏನಾಗುತ್ತೆ, ವೃದ್ಧಿ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. 7ನೆಯ ಒಂದು ಉಪಯೋಗ ಏನು ಅಂದರೆ, ಸೃಜನಶೀಲತೆ ಬೆಳೆಯುತ್ತೆ, ಕ್ರಿಯೇಟಿವಿಟಿ ಬೆಳೆಯುತ್ತೆ ಅಂತ. ಮಕ್ಕಳು ತಾವೇ ಹೊಸ ಕಥೆಗಳನ್ನು ಬರೆಯಲು ಅಥವಾ ಚಿತ್ರಿಸಲು ಪ್ರೇರಿತವಾಗ್ತವೆ. ಇದರಿಂದ ಸೃಜನಾತ್ಮಕತೆ, ಚಿಂತನೆ ಏನಾಗುತ್ತೆ, ಬೆಳೆಯುತ್ತೆ, ಕ್ರಿಯೇಟಿವಿಟಿ ಬೆಳೆಯುತ್ತೆ. ತಾವೇ ಹೊಸ ಕಥೆಗಳನ್ನು ಬರೆಯೋದಕ್ಕೆ ಮಕ್ಕಳು ಆರಂಭ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಅಂತಕ್ಕಂಥದ್ದು. ಇಲ್ಲಿ 8ನೇ ಉಪಯೋಗ ಏನು, ವಿರಾಮ ವೇಳೆಯ ಸದುಪಯೋಗ ಆಗುತ್ತೆ. ವಿರಾಮದ ಸಮಯವನ್ನು ಆಟಕ್ಕೆ ಮಾತ್ರವಲ್ಲದೆ ಓದುವಿಕೆಗೆ ಬಳಸುವ ಉತ್ತಮ ಅಭ್ಯಾಸ ಏನಾಗುತ್ತೆ, ರೂಢಿ ಆಗುತ್ತೆ. ಇದರಿಂದ ಲೀಜರ್ ಟೈಮನ್ನು ಕೂಡ ಯೂಸ್ಫುಲ್ಲಾಗಿ ಮಕ್ಕಳು ಬೆಳೆಸ್ಕೊಳ್ತಾರೆ. ವಿರಾಮದ ವೇಳೆನೂ ಕೂಡ ಓದೋದ್ರಲ್ಲಿ ಸದುಪಯೋಗ ಆಗುತ್ತೆ ಅಂತಕ್ಕಂಥ ಒಂದು ಕೊನೆಯ ಒಂದು ಏನು ಉಪಯೋಗ ಇದೆ. ಕೊನೆಯಲ್ಲಿ ನೀವೇನು ಮಾಡಬೇಕು, ಉಪಸಂಹಾರವನ್ನು ಬರೀಬೇಕಾಗುತ್ತೆ, ಕನ್ಕ್ಲೂಷನ್ ಅಂತೀವಿ. ಚಿತ್ರಸಹಿತ ಕಥೆಗಳನ್ನು ಬುಲೆಟಿನ್ ಬೋರ್ಡ್ನಲ್ಲಿ ಪ್ರದರ್ಶನ ಮಾಡೋದ್ರಿಂದ
ಮಕ್ಕಳಲ್ಲಿ ಓದುವ ಆಸಕ್ತಿ, ಭಾಷಾ ಕೌಶಲ್ಯ, ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆ ಏನಾಗುತ್ತೆ, ಬೆಳೆಯುತ್ತೆ. ಅದು ಪರಿಣಾಮಕಾರಿ ವಿಧಾನ ಆಗಿದೆ. ಇದು ಮಕ್ಕಳನ್ನು ಸ್ವಯಂ ಕಲಿಯುವವರನ್ನಾಗಿ ರೂಪಿಸುತ್ತೆ. ಇಷ್ಟು ನೀವು ಉಪಸಂಹಾರ ಹಾಕಿದ್ರೆ ಸಾಕಾಗುತ್ತೆ ಅಂತಕ್ಕಂಥದ್ದು. ನಾವು ಕ್ವಶನ್ 2ಗೆ ಹೋಗೋಣ. ತರಗತಿಯಲ್ಲಿ ಶಿಕ್ಷಕರ ಮಾತಿಗಿಂತ ಮಕ್ಕಳ ಮಾತೇ ಮುಖ್ಯ, ಹೇಳಿಕೆಯನ್ನು ಸಮರ್ಥಿಸಿ. ತರಗತಿಯಲ್ಲಿ ಶಿಕ್ಷಕರು ಹೆಚ್ಚು ಮಾತಾಡೋಕ್ಕಿಂತ ಮಕ್ಕಳು ಮಾತಾಡತಕ್ಕಂಥದ್ದು ಹೆಚ್ಚು ಮುಖ್ಯ, ಈ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳಿ ಅಂತ ಇದೆ ನೋಡಿ. ಪೀಠಿಕೆ ನೋಡ್ಕೊಳ್ಳಿ. ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳ ಕೇಂದ್ರಿತ ಕಲಿಕೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಮಾಡರ್ನ್ ಎಜುಕೇಷನ್ ಸಿಸ್ಟಮಲ್ಲಿ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ಗೆ ಹೆಚ್ಚು ಸ್ಕೋಪ್ ಇದೆ ಅಂತಕ್ಕಂಥದ್ದು. ಅಂದರೆ ಮಕ್ಕಳ ಕೇಂದ್ರಿತ ಕಲಿಕೆ ಆಗಬೇಕು. ಶಿಕ್ಷಕರು ಕೇವಲ ಮಾಹಿತಿ ನೀಡುವವರಲ್ಲ, ಮಕ್ಕಳಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅವಕಾಶಗಳನ್ನು ಕಲ್ಪಿಸುವ ಮಾರ್ಗದರ್ಶಕರಾಗಿರಬೇಕು ಅಂತ. ಶಿಕ್ಷಕರು ಕೇವಲ ಮಾಹಿತಿನ ಕೊಡಬಾರ್ದು, ಅದರ ಜೊತೆಗೆ ಮಕ್ಕಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸೂಕ್ತವಾದಂಥ ಅವಕಾಶಗಳನ್ನು ಕಲ್ಪಿಸುವಂಥ ಮಾರ್ಗದರ್ಶಕರಾಗಬೇಕು, ಗೈಡ್ಗಳಾಗಬೇಕು ಅಂತಕ್ಕಂಥದ್ದಿದೆ. ಇಷ್ಟು ನೀವು ಪೀಠಿಗೆಯನ್ನು ಇದಕ್ಕೆ ಹಾಕ್ಕೋಬೋದು. ಎಕ್ಸ್ಪ್ಲನೇಷನ್ ನೋಡಿ, ಮಕ್ಕಳಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದಕ್ಕೆ ವಿವರಣೆ ನೋಡಿ. ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಏನಾಗುತ್ತೆ ಅಂದರೆ ಭಾಷಾ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಮಕ್ಕಳ ಭಾಷಾ ಬೆಳವಣಿಗೆ ಏನಾಗುತ್ತೆ, ಅದಕ್ಕೆ ಸಹಾಯಕ ಆಗುತ್ತೆ ಅಂತ. ಮಕ್ಕಳು ಹೆಚ್ಚು ಮಾತನಾಡಿದಷ್ಟು ಅವರ ಭಾಷಾ ಸಾಮರ್ಥ್ಯ, ಶಬ್ದ ಭಂಡಾರ ಹಾಗೂ ಸಂವಹನ ಕೌಶಲ್ಯ ಏನಾಗುತ್ತೆ, ವೃದ್ಧಿಯಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಮೊದಲನೇ ಪಾಯಿಂಟು. ಸೆಕೆಂಡ್ ಒನ್, ಅನುಭವ ಹಂಚಿಕೊಳ್ಳಲು ಅವಕಾಶ ಸಿಗುತ್ತೆ. ಮಕ್ಕಳಿಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಲು ಅವಕಾಶ ಸಿಗುತ್ತೆ. ಮಕ್ಕಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತೆ. ಇತರರ ಅನುಭವಗಳಿಂದ ಹೊಸ ವಿಚಾರಗಳನ್ನು ಕಲಿಯುತ್ತವೆ. ಇವೆಲ್ಲ ಏನಾಗುತ್ತೆ, ಮಕ್ಕಳಿಗೆ ಹೆಚ್ಚು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಾಗ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಥರ್ಡ್ ಒನ್, ಭಾವನೆ ಮತ್ತು ಚಿಂತನೆಗಳ ಅಭಿವ್ಯಕ್ತಿ ಅಂದರೆ ವ್ಯಕ್ತಪಡಿಸ್ತಕ್ಕಂಥದ್ದು. ತಮ್ಮ ಭಾವನೆಗಳನ್ನು, ಚಿಂತನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಮಕ್ಕಳು ತಮ್ಮ ಭಾವನೆಗಳು, ಅಭಿಪ್ರಾಯಗಳು ಮತ್ತು ಕಲ್ಪನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಏನಾಗುತ್ತೆ, ಸಾಧ್ಯ ಆಗುತ್ತೆ. ಹೆಚ್ಚು ಮಾತಾಡೋದಕ್ಕೆ ಅವಕಾಶ ಕೊಟ್ಟಾಗ ಇವೆಲ್ಲ ಸಾಧ್ಯ ಆಗುತ್ತೆ. ನಾಲ್ಕನೇದು, ತಾರ್ಕಿಕ ಚಿಂತನೆ ಏನಾಗುತ್ತೆ, ಬೆಳೆಯುತ್ತೆ. ಮಕ್ಕಳಲ್ಲಿ ತಾರ್ಕಿಕ ಚಿಂತನೆ ಬೆಳೆಯುತ್ತೆ. ಸುತ್ತಮುತ್ತ ನಡೆಯುವ ಘಟನೆಗಳನ್ನು ತಮ್ಮದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಅರ್ಥೈಸಿಕೊಳ್ಳುವಂಥ ಸಾಮರ್ಥ್ಯ ಏನಾಗುತ್ತೆ, ಮಕ್ಕಳಲ್ಲಿ ಬೆಳೆಯುತ್ತೆ. ಅಂದರೆ ಮಕ್ಕಳಲ್ಲಿ ತಾರ್ಕಿಕ ಚಿಂತನೆ ಏನಾಗುತ್ತೆ, ಬೆಳೆಯುತ್ತೆ. 5ನೇ ಪಾಯಿಂಟು, ಕಲಿಕೆ ಸುಲಭ ಆಗುತ್ತೆ. ಮಕ್ಕಳ ಕಲಿಕೆ ಏನಾಗುತ್ತೆ, ಸುಲಭ ಆಗುತ್ತೆ ಅಂತಕ್ಕಂಥದ್ದು. ಮಕ್ಕಳು ಚರ್ಚೆಯಲ್ಲಿ, ಪ್ರಶ್ನೆಗಳಲ್ಲಿ ಉತ್ತರಗಳ ಮೂಲಕ ಕಲಿತಾಗ ಕಲಿಕೆ ಏನಾಗುತ್ತೆ, ಅರ್ಥಪೂರ್ಣ ಆಗುತ್ತೆ. ಕಲಿಕೆ ಏನಾಗುತ್ತೆ, ಸುಲಭ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ಮಕ್ಕಳಿಗೆ ಹೆಚ್ಚು ಮಾತನಾಡೋದಕ್ಕೆ ಅವಕಾಶ ಮಾಡಿ ಕೊಡಬೇಕಾಗತ್ತೆ. ಎಲ್ಲಿ, ತರಗತಿಯಲ್ಲಿ. 6th ಒನ್, ಸಹಕಾರದ ಮನೋಭಾವ ಬೆಳೆಯುತ್ತೆ ಅಂತಕ್ಕಂಥದ್ದು. ಕೋಆಪರೇಟಿವ್ ಅಟಿಟ್ಯೂಡ್ ಏನಾಗುತ್ತೆ, ಬೆಳೆಯುತ್ತೆ. ಗುಂಪು ಚರ್ಚೆಗಳಿಂದ ಪರಸ್ಪರ ಗೌರವ, ಸಹಕಾರ ಮತ್ತು ನಾಯಕತ್ವದ ಗುಣಗಳು ಏನಾಗುತ್ತೆ, ಬೆಳೆಯುತ್ತೆ ಅಂತಕ್ಕಂಥದ್ದು. ಆತ್ಮವಿಶ್ವಾಸ ಹೆಚ್ಚುತ್ತೆ. ಕೊನೆ ಪಾಯಿಂಟ್ ಏನಿದು, ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ತರಗತಿಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಾಗ ಸಂಕೋಚ ಕಡಿಮೆ ಆಗುತ್ತೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದು ಕೂಡ ಒಳ್ಳೆಯ ಪಾಯಿಂಟ್ ಆಗುತ್ತೆ. ಕೊನೆಯಲ್ಲಿ ಉಪಸಂಹಾರ, ಕನ್ಕ್ಲೂಷನ್ ಹಾಕಿ. ತರಗತಿಯಲ್ಲಿ ಮಕ್ಕಳ ಮಾತಿಗೆ ಆದ್ಯತೆ ನೀಡುವುದರಿಂದ ಭಾಷಾ ಕೌಶಲ್ಯ, ಚಿಂತನಾ ಸಾಮರ್ಥ್ಯ, ಆತ್ಮವಿಶ್ವಾಸ ಹಾಗೂ ಸೃಜನಶೀಲತೆ, ಕ್ರಿಯೇಟಿವಿಟಿ ಏನಾಗುತ್ತೆ, ಬೆಳೆಯುತ್ತೆ. ಶಿಕ್ಷಕರು ಮಾರ್ಗದರ್ಶಕವಾಗಿ ಮಕ್ಕಳ ಕಲಿಕೆಯನ್ನು ಏನು ಮಾಡ್ಬೋದು, ಸುಗಮಗೊಳಿಸಬೇಕು ಅಂತಕ್ಕಂಥದ್ದು. ಇಷ್ಟು ಬರೆದ್ರೆ ನಿಮಗೆ ಖಂಡಿತ ಏನಾಗುತ್ತೆ, 5 ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 3 ಇದೆ. ಇಲ್ಲಿ ಏನು ನೋಡ್ಕೊಳ್ಳೋಣ. ಮನೆಯಿಂದ ಶಾಲೆಗೆ ಬಂದ ಮಗುವಿಗೆ ಭಾಷಾ ನಿರ್ವಹಣೆಯನ್ನು ಪೋಷಿಸುವುದು ಶಿಕ್ಷಕರ ಜವಾಬ್ದಾರಿಯಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಇದೆ. ಮನೆಯಿಂದ ಶಾಲೆಗೆ ಬರುತ್ತೆ ಮಗು ಶಾಲೆಗೆ ಬಂದಾಗ ಭಾಷಾ ನಿರ್ವಹಣೆಯನ್ನು ಪೋಷಣೆ ಮಾಡ್ತಕ್ಕಂಥದ್ದು ಶಿಕ್ಷಕರ ಜವಾಬ್ದಾರಿಯಾಗಿದೆ. ಮನೆಯಿಂದ ಶಾಲೆಗೆ ಬಂದ ಮಗುವಿಗೆ ಭಾಷಾ ನಿರ್ವಹಣೆಯನ್ನು ಪೋಷಣೆ ಮಾಡ್ತಕ್ಕಂಥದ್ದು ಶಿಕ್ಷಕರ ಜವಾಬ್ದಾರಿಯಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ. ಅಂದರೆ ಮಗು ಶಾಲೆಗೆ ಬಂದ ಮೇಲೆ ಮಗುವಿನ ಭಾಷಾ ನಿರ್ವಹಣೆ, ಪೋಷಣೆ ಮಾಡ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಅದು ಕಂಪ್ಲೀಟ್ ಆಗಿರ್ತಕ್ಕಂಥ ಶಿಕ್ಷಕರ ಜವಾಬ್ದಾರಿ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ, ಇದು ಭಾಷಾ ನಿರ್ವಹಣೆಗೆ ಸಂಬಂಧಪಟ್ಟಂತೆ. ಇಲ್ಲಿ ಪೀಠಿಗೆ ನೋಡ್ಕೊಳ್ಳಿ. ಪ್ರತಿ ಮಗು ತನ್ನ ಮನೆ ಭಾಷೆಯೊಂದಿಗೆ ಶಾಲೆಗೆ ಬರುತ್ತೆ, ನಿಮಗೆಲ್ಲ ಗೊತ್ತಿದೆ ಅದು.
ಶಾಲೆಯ ಭಾಷೆ ಮತ್ತು ಮನೆಯ ಭಾಷೆ ನಡುವೆ ಸಮನ್ವಯ ಸಾಧಿಸುವುದು ಶಿಕ್ಷಕರ ಪ್ರಮುಖ ಜವಾಬ್ದಾರಿಯಾಗಿದೆ. ಶಾಲೆಯ ಭಾಷೆಗೂ ಮನೆ ಭಾಷೆಗೂ ವ್ಯತ್ಯಾಸ ಇರುತ್ತೆ. ಅದರ ನಡುವೆ ಸಮನ್ವಯ ಸಾಧಿಸಬೇಕು. ಅಂತಹ ಒಂದು ಪ್ರಮುಖವಾದಂಥ ಜವಾಬ್ದಾರಿ ಶಿಕ್ಷಕರದಾಗಿದೆ ಅಂತಕ್ಕಂಥದ್ದು. ಇದರಿಂದ ಮಗು ಕಲಿಕೆಯಲ್ಲಿ ಆತ್ಮವಿಶ್ವಾಸದಿಂದ ಭಾಗವಹಿಸುತ್ತೆ. ಮನೆಯ ಭಾಷೆ ಮತ್ತು ಶಾಲೆಯ ಭಾಷೆಗೆ ವ್ಯತ್ಯಾಸ ಇದ್ದಾಗ ಅದರ ನಡುವಿನ ಸಮನ್ವಯವನ್ನು ಸಾಧಿಸ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರದಾಗಿದೆ. ಅದು ಪೀಠಿಕೆಯಲ್ಲಿ ನೀವು ಹಾಕ್ಕೋಬೋದು. ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿದೆ. ಮೊದಲನೇ ಪಾಯಿಂಟ್ ನೋಡಿ, ಮನೆ ಭಾಷೆಗೆ ಗೌರವ ಕೊಡಬೇಕು, ನೀಡುವುದು. ಮಕ್ಕಳ ಮನೆಯ ಭಾಷೆಗೆ ಗೌರವ ನೀಡುವುದು. ಮಗುವಿನ ಮಾತೃಭಾಷೆಯನ್ನು ಗೌರವಿಸಿದಾಗ ಅದು ಶಾಲೆಯ ಮೇಲಿನ ಆತ್ಮೀಯತೆಯನ್ನು ಏನು ಮಾಡುತ್ತೆ, ಬೆಳೆಸ್ಕೊಡುತ್ತೆ. ಮನೆಯ ಭಾಷೆಯನ್ನು ಯಾವುದೇ ಕಾರಣಕ್ಕೂ ನಾವೇನು ಮಾಡಬಾರ್ದು, ತಿರಸ್ಕಾರ ಮಾಡಬಾರ್ದು, ಗೌರವ ಕೊಡಬೇಕಾಗುತ್ತೆ ಟೀಚರ್ಸ್ ಆಗಿ. ಅದು ನೆನಪಲ್ಲಿ ಇಟ್ಕೋಬೇಕು. ಸೆಕೆಂಡ್ ಒನ್, ಸ್ಥಳೀಯ ಭಾಷೆಯಲ್ಲಿ ಸಂವಹನ ಮಾಡಬೇಕು. ಅದೇ ಸ್ಥಳೀಯ ಮಕ್ಕಳಿಗೆ ಗೊತ್ತಿರ್ತಕ್ಕಂಥ ಭಾಷೆಯಲ್ಲಿ ಸಂವಹನ ಮಾಡಬೇಕು. ಪ್ರಾರಂಭದಲ್ಲಿ ಮಕ್ಕಳಿಗೆ ಪರಿಚಿತ ಭಾಷೆಯಲ್ಲಿ ಮಾತನಾಡುವುದರಿಂದ ಕಲಿಕೆ ಏನಾಗುತ್ತೆ, ಸುಲಭ ಆಗುತ್ತೆ ಅಂತಕ್ಕಂಥದ್ದು. ಥರ್ಡ್ ಒನ್, ಪರಭಾಷೆಯ ಮಕ್ಕಳಿಗೂ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು. ವಿಭಿನ್ನ ಭಾಷೆಯ ಮಕ್ಕಳಿಂದ ಕೆಲವು ಪದಗಳನ್ನು ಕಲಿಸಿ ಎಲ್ಲರಿಗೂ ಪರಿಚಯಿಸುವುದರಿಂದ ಪರಸ್ಪರ ಗೌರವ ಮತ್ತು ಭಾಷಾ ವೈವಿಧ್ಯತೆಯ ಅರಿವು ಏನಾಗುತ್ತೆ, ಮೂಡುತ್ತೆ. ಅಂದರೆ ಪರಭಾಷೆಯ ಮಕ್ಕಳಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು. ಆ ಭಾಷೆಯನ್ನು ಇತರ ಮಕ್ಕಳಿಗೆ ಕಲಿಯೋದಕ್ಕೆ ಪರಿಚಯ ಮಾಡಿಕೊಡ್ಬೇಕು. ಇದರಿಂದ ಪರಸ್ಪರ ಗೌರವ ಮತ್ತು ಭಾಷಾ ವೈವಿಧ್ಯತೆ ಏನಾಗುತ್ತೆ, ಅದರ ಬಗ್ಗೆ ತಿಳುವಳಿಕೆ ಏನಾಗುತ್ತೆ, ಮಕ್ಕಳಲ್ಲಿ ಮೂಡುತ್ತೆ. ನಾಲ್ಕನೇದು, ಆತ್ಮವಿಶ್ವಾಸ ಏನಾಗುತ್ತೆ, ಬೆಳೆಯುತ್ತೆ. ಮಕ್ಕಳಲ್ಲಿ ವಿಶ್ವಾಸ ಬೆಳೆಯುತ್ತೆ. ಮಕ್ಕಳ ಮಾತುಗಳನ್ನು ಗಮನದಿಂದ ಆಲಿಸಿ ಪ್ರೋತ್ಸಾಹಿಸಿದರೆ ಅವರು ನಿರ್ಭಯವಾಗಿ ಮಾತನಾಡಲು ಏನು ಮಾಡ್ತವೆ, ಕಲಿತವೆ. ಇದರಿಂದ ಮಕ್ಕಳ ಆತ್ಮವಿಶ್ವಾಸ ಏನಾಗುತ್ತೆ, ಹೆಚ್ಚಾಗುತ್ತೆ. ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೋಡಿ. ಇದು 5ನೇ ಪಾಯಿಂಟು. ಭಯವಿಲ್ಲದ ಮತ್ತು ಸ್ನೇಹಪರ ವಾತಾವರಣದಲ್ಲಿ ಮಕ್ಕಳು ಸುಲಭವಾಗಿ ಭಾಷೆಯನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಭಾಷಾ ಕೌಶಲ್ಯಗಳ ಅಭಿವೃದ್ಧಿ ಆಗುತ್ತೆ. ಕೇಳುವುದು, ಮಾತನಾಡುವುದು, ಓದುವುದು, ಬರೆಯುವುದು ಎಂಬ 4 ಭಾಷಾ ಕೌಶಲ್ಯಗಳನ್ನು ಕ್ರಮಬದ್ಧವಾಗಿ ಟೀಚರ್ಸ್ ಏನು ಮಾಡಬೇಕಾಗುತ್ತೆ, ಶಿಕ್ಷಕರು ಮಕ್ಕಳಲ್ಲಿ ಬೆಳೆಸಬೇಕಾಗತ್ತೆ. ಇದು ಮಕ್ಕಳಲ್ಲಿ ಶಿಕ್ಷಕರೇ ಏನು ಮಾಡಬೇಕು, ಇದನ್ನು ಬೆಳೆಸುವಂಥ ಜವಾಬ್ದಾರಿಯನ್ನು ತಗೋಬೇಕಾಗತ್ತೆ. 7ನೇದು, ಭಾಷಾ ಚಟುವಟಿಕೆಗಳಿಗೆ ಅವಕಾಶ ಕೊಡಬೇಕಾಗತ್ತೆ. ಕತೆ, ಹಾಡು, ಸಂಭಾಷಣೆ, ಪಾತ್ರಾಭಿನಯ ಮತ್ತು ಆಟಗಳ ಮೂಲಕ ಭಾಷಾ ಕಲಿಕೆಯನ್ನು ಆಕರ್ಷಕಗೊಳಿಸಬೇಕಾಗತ್ತೆ. ಕಥೆಯನ್ನು ಹೇಳಿಸ್ತಕ್ಕಂಥದ್ದು, ಹಾಡನ್ನು ಹಾಡಿಸ್ತಕ್ಕಂಥದ್ದು, ಸಂಭಾಷಣೆಯನ್ನು ಏರ್ಪಡಿಸ್ತಕ್ಕಂಥದ್ದು, ಪಾತ್ರಾಭಿನಯ ಮಾಡಿಸ್ತಕ್ಕಂಥದ್ದು, ಆಟಗಳನ್ನು ಆಡಿಸ್ತಕ್ಕಂಥದ್ದು. ಇದರ ಮೂಲಕ ಭಾಷೆಯನ್ನು ಅಥವಾ ಭಾಷಾ ಕಲಿಕೆಯನ್ನು ಅಟ್ರ್ಯಾಕ್ಟ್ ಮಾಡಬೇಕಾಗತ್ತೆ, ಆಕರ್ಷಕಗೊಳಿಸಬೇಕಾಗತ್ತೆ. ಇಷ್ಟೆಲ್ಲ ಪಾಯಿಂಟ್ಗಳನ್ನು ಹಾಕಿ ನೀವೇನು ಮಾಡಬೇಕಾಗತ್ತೆ, ಕೊನೆಗೆ ಉಪಸಂಹಾರ ಹಾಕಿ ಶಿಕ್ಷಕರು ಮಗುವಿನ ಭಾಷೆಯನ್ನು ಗೌರವಿಸಿ ಪ್ರೀತಿಯಿಂದ ಮಾರ್ಗದರ್ಶನ ನೀಡಿದರೆ ಭಾಷಾ ಕಲಿಕೆ ಏನಾಗುತ್ತೆ, ಸುಲಭ ಆಗುತ್ತೆ, ಸಂತೋಷಕರವಾಗುತ್ತೆ, ಪರಿಣಾಮಕಾರಿಯಾಗುತ್ತೆ. ಇದು ಮಗುವಿನ ವ್ಯಕ್ತಿತ್ವ ಮತ್ತು ಕಲಿಕೆಯ ಬೆಳವಣಿಗೆಗೆ ಭದ್ರ ಅಡಿಪಾಯ ಆಗುತ್ತೆ ಅಂತಕ್ಕಂಥ ಒಂದು ಉಪಸಂಹಾರ ಹಾಕಿದ್ರೆ ಖಂಡಿತ ನಿಮಗೆ ಇಲ್ಲಿ 5 ಅಂಕಗಳು ಲಭ್ಯ ಆಗುತ್ತೆ. ಇದು ನಾನು ಈ ಒಂದು ವಿಡಿಯೋದಲ್ಲಿ 3 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. 5 ಮಾರ್ಕ್ಸ್ ಕ್ವಶನ್ಗೆ ಈಗಾಗಲೇ ಇದು ಅಪ್ಲೋಡ್ ಆಗಿತ್ತು. ಆದರೆ ಕಾರಣಾಂತರದಿಂದ ಟೆಕ್ನಿಕಲ್ ಸಮಸ್ಯೆಯಿಂದ ಈ ವಿಡಿಯೋ ಅರ್ಧಕ್ಕೆ ನಿಂತೋಗಿತ್ತು. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಿಮಗೆ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಉತ್ತರವನ್ನು ಪೀಠಿಕೆ, ವಿವರಣೆ, ಉಪಸಂಹಾರ ಕ್ರಮದಲ್ಲಿ ಬರೀಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಪ್ರಮುಖ ಅಂಶಗಳನ್ನು ಪಾಯಿಂಟ್ ವೈಸ್ ಆಗಬೇಕು. ಮತ್ತು ಭಾಷಾ ಶಿಕ್ಷಣಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು ಸೇರಿಸಿದ್ರೆ ಹೆಚ್ಚಿನ ಅಂಕಗಳನ್ನು ಪಡಿಬೋದು. ಓದಬೇಕು, ಅರ್ಥ ಮಾಡಿಕೊಡ್ಬೇಕು, ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ ಅಂತ ಹೇಳಿ ನನ್ನ ಈ ವಿಡಿಯೋನ ಇಲ್ಲೇ ನಾನು ನಿಲ್ಲಿಸ್ತಾ ಇದ್ದೀನಿ, ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿದೆ ನನ್ನ ಯೂಟ್ಯೂಬ್ ಚಾನಲ್ ವೈಸ್ ಅಪ್ ಮೋಟಿವ್ಸ್, ಲರ್ನ್, ಪ್ರಾಕ್ಟೀಸ್, ಸ್ಕೋರ್ ಹೈ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಜೊತೆ ಶೇರ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ನನ್ನ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.